ಇವತ್ತು ಕೋರ್ಟ್ ಬರಲಿ, ಆದೇಶ ಬರಲಿ, ನಾವೇನು ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರೂ ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮನವಿ. ಹೊಸದೇನ್ರಿ ಇದು? BJP ಅವ್ರಿಗೆ ಕೇಳಬೇಕಲ್ಲ. ನನಗೆ BJP ಅವ್ರು ನನಗೆ ಎಷ್ಟು ಖಂಡಿಸ್ತಾ ಇದ್ದಾರಲ್ವಾ, ಎಷ್ಟು ಬೈತಾ ಇದ್ದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದರೆ ಅವರೇ ತಾನೇ ಕುಮ್ಮಕ್ಕೆ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದರೂ ಒಬ್ಬರು BJP ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿಗೆ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ BJP ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಅದು ಅಟ್ಲೀಸ್ಟ್ ಖಂಡಿಸಿದ್ರ? ಒಬ್ಬರನ್ನ ಖಂಡಿಸಿದ್ರ? ಅವರ BJP ಅಭ್ಯರ್ಥಿ ಮಾತಾಡ್ತಾನೆ, ಅದು ಖಂಡಿಸಿದ್ರ? ಇವ್ರ ಎಂಕರೇಜ್ಮೆಂಟಿಂದಾನೇ ಇವತ್ತು ಇದೆಲ್ಲ ನಡೀತಾ ಇರೋದಂತ ತೋರಿಸುತ್ತಲ್ವಾ? ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗಲಾರ್ದೆ ಇವತ್ತು ವೈಯಕ್ತಿಕ ನಿಂದನೆಗಳು ನಡೆದಿದೆ ಅಷ್ಟೇ. ನಾವು ಕೇಳಿರೋ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದಾರೆ ಯಾರನ್ನ? ಲೆಟ್ ದಮ್ ಆನ್ಸರ್ ವಾಟ್ ಕ್ವೆಶ್ಚನ್ಸ್ ಐ ಆಸ್ಕ್ ಫಸ್ಟ್, ಅಷ್ಟು ಸಾಕು. ಖಂಡಿಸಿಲ್ಲ ಅಲ್ಲ ಸರ್, ನಾನು ಅದೇ ಹೇಳ್ತಾ ಇಲ್ವಾ? ಈ ತತ್ವ ಮಹಾತ್ಮ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ, ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಬಿಟ್ಟಿಲ್ಲ, MM ಕಲಬುರ್ಗಿ ಅವ್ರಿಗೆ ಬಿಟ್ಟಿಲ್ಲ, ಪಾನೇಸರ್ ಅವ್ರಿಗೆ ಬಿಟ್ಟಿಲ್ಲ, ಗೌರಿ ಲಂಕೇಶ್ ಅವ್ರಿಗೆ ಬಿಟ್ಟಿಲ್ಲ. ನನಗೆ ಬಿಡ್ತಾರಾ? ಇಲ್ಲಿವರೆಗೂ ಒಬ್ಬರನ್ನ ಖಂಡಿಸಿದಾರ ಸರ್? ಅವನು ಯಾವನೋ ಸುಪ್ರೀಂ ಕೋರ್ಟ್ ಲಾಯರು ಶೂ ಎಸಿತಾನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಅಂದರೆ ಇವ್ರು ಏನಾದರೂ ಮಾತಾಡಿದಾರ ಅದ್ರ ಬಗ್ಗೆ? ಯಾರೋ ಫಾಲ್ತು ಯಾರೋ ಒಬ್ಬ ಇಲ್ಲಿ ರೌಡಿ ಶೀಟರ್ಗಳಿಗೆ ನಾವು ಒಳಗೆ ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲ ಇವರು ದೇಶಭಕ್ತರು, ರಾಷ್ಟ್ರಭಕ್ತರು, ಇವ್ರಿಗೆ ಯಾಕೆ ಒಳಗೆ ಹಾಕಿದ್ದೀರಾ ಅಂತ. ಇಲ್ಲಿ ಯಾರ್ಯಾರೋ ಓಡಾಡ್ತಾರಲ್ಲ ಗೌರಕ್ಷಕರು, ಧರ್ಮರಕ್ಷಣೆ ಹೆಸರಲ್ಲಿ ಕನಕಪುರ ಆ ಕಡೆ ಈ ಕಡೆ ಎಲ್ಲ, ಅವ್ರಿಗೇನಾದರೂ ಕಾನೂನಾತ್ಮಕವಾಗಿ ಆ್ಯಕ್ಷನ್ ಆದರೆ ಏನಾದರೂ ಅವರಿಗೆ ಒಳಗೆ ಹಾಕಿದ್ರೆ ಇಂಥ ದೇಶಭಕ್ತರಿಗೆಲ್ಲ ಒಳಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಆದರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಏನಾದರೂ ಹಲ್ಲೆ ಆದರೆ ಏನು ಅನ್ನೋದಿಲ್ಲ. ಏನಕ್ಕೆ? ರಾಹುಲ್ ಗಾಂಧಿ ಅವ್ರು ಯಾವ ಪಕ್ಷ? ಖರ್ಗೆ ಅವ್ರು ಯಾರ ಪಕ್ಷ? ಸಿದ್ದರಾಮಯ್ಯನವ್ರು ಯಾರ ಪಕ್ಷ? ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ? ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ? ಕೃಷ್ಣ ಬೈರೇಗೌಡರು ಯಾವ ಪಕ್ಷ? ನನ್ನ ಜೊತೆ ಇದಾರಲ್ಲ, ಇನ್ನೇನು ಬೇಕು? ಹೌದಪ್ಪ, ನನ್ನ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಅದು. ಇವರೆಲ್ಲ ನಮ್ಮ ಪಕ್ಷದವರೇ ಅಲ್ವಾ? DCM ಅವರು ಹೇಳಿದಾರಲ್ಲ, ದ ಎಂಟೈರ್ ಪಾರ್ಟಿ ಐಡಿಯಾಲಜಿ ಕೇಡರ್ಸ್ ಆರ್ ವಿತ್ ಮೀ. ಇಲ್ಲಿಂದ ಆಗಿರೋದು ಅಷ್ಟೇ, ಅದು ಏನು ಬೇರೆದೆಲ್ಲೂ ಆಗಿಲ್ಲ. ಸ್ಟೇಜ್ನಲ್ಲಿ ನಾನು ಭಾಷಣ ಹೇಳಿದ್ರೆ ಇಲ್ಲಪ್ಪ ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ, ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು. ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ, ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? Whoever decides, whatever they decide, I command. Thank you.